ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಡ್ಯಾಡ್, ನಾ ಮಾತ್ರ ಬರೋದಿಲ್ಲ. ನಿಮ್ ದತ್ತು ಪುತ್ರನಿಗೆ ಮದ್ವೆಗೆ ಹೆಣ್ಣು ನೋಡೋದಕ್ಕಲ್ಲ, ತಿಥಿ ಮಾಡೋದಕ್ಕೂ ಬರೋದಿಲ್ಲ ನಾವು. ಶಿವ ಶಿವ, ಬೇಡಪ್ಪ ಬೇಡ. ನೀನು ಈ ಕಾರ್ಯಕ್ಕೆ ಬರ್ದೇ ಇದ್ರೂ ಪರವಾಗಿಲ್ಲ, ಇಂಥ ಅಪಶಕನದ ಮಾತು ಮಾತ್ರ ಆಡ್ಬೇಡ ಕಣೋ. ಅಯ್ಯೋ ದೇವ್ರೆ, ಈ ಮಾತನ್ನ ಪ್ರಭಾವತಿ ಏನಾದ್ರೂ ಕೇಳಿಸ್ಕೊಂಡ್ರೆ ಏನ್ ಗತಿ? ಅವಳಿಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಛೇ, ನಿಮ್ಮ ಬಾಯಲ್ಲಿ ಇಂಥ ಮಾತಾ? ನಿಮಗೆ ಹೇಗಾದ್ರೂ ಮನಸ್ಸು ಬರುತ್ತೋ ಹೀಗೆಲ್ಲ ಮಾತಾಡಕ್ಕೆ? ಒಂದು ಮನೆಯಿಂದ ಹೆಣ್ಣನ್ನ ತರೋವಾಗಲಿ ಅಥವಾ ಆ ಮನೆತನಕ್ಕೆ ಒಂದು ಹೆಣ್ಣನ್ನ ಕೊಡುವಾಗಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ ಮುಂಚೆ ಎಂಥ ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ದೊಡ್ಡವರು. ಈಗ ನಮ್ಮ ಮನೆಗೆ ಒಂದು ಹೆಣ್ಣು ಕೇಳೋದಕ್ಕೆ ಅಂತ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹೋಗುವಾಗ ಒಟ್ಟಿಗೆ ಹೋದ್ರೆ, ಓ ಇವ್ರದ್ದು ಒಗ್ಗಟ್ಟಿನ ಸಂಸಾರ, ಬಹಳ ಸಂತೋಷವಾಗಿದ್ದಾರೆ, ನಮ್ಮ ಮನೆ ಹುಡುಗಿನ ಇವ್ರ ಮನೆಗೆ ಕೊಟ್ರೆ ಅವಳು ನೆಮ್ಮದಿಯಾಗಿರ್ತಾಳೆ ಅನ್ನೋ ನಂಬಿಕೆ ಅವ್ರಿಗೆ ಬರುತ್ತೆ ತಾನೆ. ಆ ಆಸೆ ಇಟ್ಕೊಂಡೆ ನಿಮ್ಮನ್ನೆಲ್ಲ ಬನ್ನಿ ಅಂತ ಕರೆದಿತ್ತು. ಅದೇ ನನಗೂ ಇಷ್ಟ ಆಗದೆ ಇರೋದು. ಅಲ್ಲ, ಮಹಾತ್ಮಾತ್ಗೂ ಈ ಅನಾಥನ್ನ ನಮ್ಮವನು, ನಮ್ಮ ಕುಟುಂಬದವನು ಅನ್ನೋದನ್ನ ಬಲವಂತವಾಗಿ ಬಿಂಬಿಸಿ ಅದನ್ನ ನಾವು ಒಪ್ಕೊಳ್ಳೋ ತರ ಸಂದರ್ಭನ ಸೃಷ್ಟಿ ಮಾಡ್ತಾ ಇದೀರಲ್ಲ, ಅದಕ್ಕೆ ನನಗೂ ಕೋಪ ಬರೋದು. ನೋಡ್ರೋ, ಈ ಮಾತನ್ನ ನಿಮಗೆ ಈಗಾಗಲೇ ಸುಮಾರು ಸಲ ಹೇಳಿದ್ದೇನೆ. ಅಜಯ್ಗೆ ನೀವು ಮಾಡಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೇನೆ ನಾನು ಅವನ್ನ ನನ್ನ ಕಣ್ಣು ಮುಂದೆ ಇಟ್ಕೊಂಡ್ರು. ಮನೆ ಯಜಮಾನನಾಗಿ ನಾನೊಂದು ತೀರ್ಮಾನ ತಗೊಂಡ ಮೇಲೆ ಆ ತೀರ್ಮಾನನ ನೀವು ಎಲ್ಲರೂ ಒಪ್ಕೊಳ್ಳೇಬೇಕು. ಹಾಗೆ ನೀವು ಆ ತೀರ್ಮಾನ ಒಪ್ಕೊಂಡಾಗ್ಲೇ, ಅದಕ್ಕೆ ಬೆಲೆ ಕೊಟ್ಟಾಗ್ಲೇನೆ ತಂದೆಗೆ ನೀವು ಮರ್ಯಾದೆ ಕೊಡ್ತಿದ್ದೀರಾ ಅಂತ ಅರ್ಥ. ಆದ್ರೆ ಈಗ ನಾನು ಆ ಗೌರವನ ನಿಮ್ಮಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಈಗ ನನ್ನ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಾ. ನಿಮಗೆ ಮದುವೆ ಆಗಿದೆ, ಜೊತೆಲಿ ಹೆಂಡ್ತೀರಿದ್ದಾರೆ. ಹೆಂಡ್ತೀರ್ ಮಾತಿಗೂ ನೀವು ಬೆಲೆ ಕೊಡ್ಲೇಬೇಕು. ಈಗ ಎಲ್ಲದಕ್ಕಿಂತ ಮುಖ್ಯ ನಿಮಗೆ ಅದೇ ತಾನೆ. ಮಾವ, ಅಜಯ್ಗೆ ಹೆಣ್ಣು ನೋಡಕ್ ಯಾರು ಬರ್ಲಿ ಬರ್ದೇ ಇರ್ಲಿ, ನಾನ್ ಮಾತ್ರ ನಿಮ್ ಜೊತೆ ಬಂದೇ ಬರ್ತೀನಿ. ಅಂಜಲಿ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ನನಗಿಷ್ಟ ಇಲ್ಲ ಅಂದ್ಮೇಲೂ ನೀನ್ ಹೋಗ್ತೀಯಾ? ಕ್ಷಮಿಸಿ, ಇದು ನಿಮ್ ಪ್ರತಿಷ್ಠೆ ವಿಷಯ ಮಾತ್ರ ಅಲ್ಲ, ಈ ಮನೆ ಗೌರವದ ಪ್ರಶ್ನೆ ಕೂಡ. ನಮ್ಮ ಅತ್ತೆ ಮಾವ ಅಜಯ್ಗೋಸ್ಕರ ಹೆಣ್ ಕೇಳೋಕ್ ಹೋಗ್ತಾ ಇದ್ದಾರೆ. ಅದ್ ಯಾಕೆ ಅಂತ ಕೇಳೋ ಹಕ್ಕು ನನ್ಗಿಲ್ಲ. ಆದ್ರೆ ಅವ್ರ ಗೌರವನ ಹೆಚ್ಚು ಮಾಡೋ ಕರ್ತವ್ಯ ನಾನು ನಿಭಾಯಿಸ್ಬೇಕಾಗಿದೆ. ಹೋಗ್ತಾ ಇರೋದು ಯಾರಿಗೋಸ್ಕರನೋ ಆಗಿರ್ಬೋದು, ಆದ್ರೆ ಅಲ್ಲಿಗೆ ಹೋಗ್ತಾ ಇರೋದು ನಮ್ಮ ಮಾವ. ಶುಭ ಕಾರ್ಯ ಇಟ್ಕೊಂಡು ಮನೇಲಿ ಇಬ್ರು ಸೊಸೆ ಇದ್ರು ಹೋಗಿಲ್ಲ ಅಂದ್ರೆ ಇವ್ರ ಸೊಸೆಂದ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಹಿಂಸೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇವ್ರ ಮನೇಲಿ ಒಗ್ಗಟ್ಟಿಲ್ಲ ಅಂತ ಅವ್ರು ಅನ್ಕೊಳ್ಳೋದಿಲ್ವಾ?
ಇದರಿಂದ ಈ ಮನೆ ಗೌರವನೇ ಕಡಿಮೆ ಆಗೋದು. ಅದಕ್ಕೋಸ್ಕರ ಯಾರು ಬರಲಿ ಬರದೇ ಇರಲಿ, ನಾನು ಮಾವನ ಜೊತೆ ಅಜಯ್ಗೆ ಹೆಣ್ಣು ನೋಡೋಕೆ ಹೋಗ್ತೀನಿ. ವಸಂತಿ, ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಹುಡುಗ ನಿಮ್ಮ ಹುಡುಗಿ ಜೊತೆ ಒಂದು ನಿಮಿಷ ಮಾತಾಡ್ಬೋದಾ? ಅದಕ್ಕೇನಂತೆ, ಧಾರಾಳವಾಗಿ. ಪವಿತ್ರ, ಹೋಗಮ್ಮ. ಚಂದ್ರಶೇಖರ ಇದೆ, ನಿಮ್ಮ ಕಡೆಯಿಂದ ಸಂಬಂಧ ಬಂದಿದೆ ಅಂತ ತಕ್ಷಣವೇ ನಾವು ಹಿಂದು ಮುಂದೆ ನೋಡದೆ ಆಗಬಹುದು ಅಂತ ತೀರ್ಮಾನ ತೊಗೊಂಡ್ಬಿಟ್ವಿ. ನಮಗೂ ಅಷ್ಟೇ ತುಂಬ ಸಂತೋಷ ಆಗ್ತಾ ಇದೆ. ನೀವು ನಮ್ಮ ಮೇಲಿಟ್ಟಿರೋ ಗೌರವಕ್ಕೆ ನಾವು ತಲೆ ಬಾಗಿಸ್ತೀವಿ. ಈ ಸಂಬಂಧ ಆಗ್ತಿರೋದು ನಮಗೂ ಅಷ್ಟೇ ತುಂಬ ಖುಷಿ. ಸರ್, ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕಂದರೆ ಅಜಯ್ಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದಿರೋ ಹುಡುಗ ಅಂತ ಗೊತ್ತಾದ ಮೇಲೂ ನೀವು ಹೆಣ್ಣು ಕೊಡೋಕೆ ಒಪ್ಪಿದ್ದೀರಾ ಅಂತ ಅಂದರೆ
ಅದು ನಿನ್ನ ದೊಡ್ಡ ಗುಣನ ತೋರಿಸುತ್ತೆ. ಹಾಗೇನಿಲ್ಲ ಬಿಡಿ, ನಿಂದು ದೊಡ್ಡ ಗುಣ. ಒಬ್ಬ ಅನಾಥ ಹುಡುಗನ್ನ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಅವನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದರಿಂದ ಗೊತ್ತಾಗುತ್ತೆ ನಿಂದೆಷ್ಟು ಒಳ್ಳೆ ಮನಸ್ಸು. ಹೇಗೋ ಹುಡುಗ ಹುಡುಗಿ ಇಬ್ರು ಪರಸ್ಪರ ಒಪ್ಕೊಂಡ್ಬಿಟ್ರೆ ನಾವು ಬೀಗರಾಗ್ಬಿಡ್ಬೋದು, ಏನಂತೀರಿ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಮಾವ ಅಲ್ಲಿ ನೋಡಿ, ಅವರಿಬ್ರು ನಕ್ಕೊಂಡು ಮಾತಾಡ್ತಾ ಇರೋದು ನೋಡಿದ್ರೆ ಈ ಹೆಣ್ಣು ನೋಡೋ ಶಾಸ್ತ್ರದ ರಿಸಲ್ಟ್ ಏನಾಯ್ತು ಅಂತ ನಮ್ಗಿಲ್ಲೇ ಗೊತ್ತಾಗ್ತದೆ. ಅಜಯ್ ಸರ್, ಏನಿಲ್ಲೇ ಉಳ್ಕೊಳ್ಳೋ ಪ್ಲಾನ್ ಮಾಡಿದ್ದೀರಾ? ಮಾತಾಡಿದ್ ಸಾಕು, ಬಂದು ಕೂತ್ಕೊಳ್ಳಿ. ಮಾತನ್ನ ಸ್ವಲ್ಪ ಬಾಕಿ ಉಳಿಸ್ಕೋ, ಎಲ್ಲ ಇವತ್ತೇ ಖಾಲಿ ಮಾಡ್ಬಿಡ್ಬೇಡ. ಬನ್ನಿ. ಏನಪ್ಪ ಅಜಯ್, ನಿನ್ನ ಅಭಿಪ್ರಾಯನ ಈಗಲೇ ತಿಳಿಸಿಯೋ ಅಥವಾ ಎಲ್ಲ ಹುಡುಗರು ಮಾಮೂಲಿ ಒಂದು ಉತ್ತರ ಕೊಡ್ತಾರಲ್ಲ, ಮನೆಗೆ ಹೋಗಿ ತಿಳಿಸ್ತೀವಿ ಅಂತ, ಅದೇನಾ ನಿನ್ನ ಉತ್ತರ? ಖಂಡಿತ ಇಲ್ಲ ಸರ್. ಇದನ್ನೆಲ್ಲ ನೀವು ನನ್ನೊಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು. ಅಂಥರಲ್ಲಿ ನಿಮ್ಮ ಆಯ್ಕೆಯಲ್ಲಿ ಹೇಗೆ ತಾನೇ ತಪ್ಪಿರುತ್ತೆ ಹೇಳಿ? ಇದರಲ್ಲಿ ನನ್ನ ಅಭಿಪ್ರಾಯ ಏನು ಕೇಳೋದು ಬೇಡ. ನಿಮ್ಮಿಷ್ಟನೇ ನನ್ನ ಇಷ್ಟ. ಇದಾದ ನಂತರ ನನ್ನನ್ನೇನೋ ಕೇಳೋ ಅಗತ್ಯನೂ ಇಲ್ಲ. ನನ್ನ ಮದುವೆ ವಿಷಯದಲ್ಲಿ ನೀವು ಯಾವ ತೀರ್ಮಾನ ಬೇಕಾದ್ರೂ ತಗೋಬೋದು. ಆಯ್ತಲ್ಲ ಸ್ವಾಮಿ, ಬಂದೇ ಬಿಡ್ತಲ್ಲ ರಿಸಲ್ಟು. ಈಗಿನ ಕಾಲದಲ್ಲಿ ಹೆತ್ತು ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಕೇಳ್ದೇನೆ ಏನು ಬೇಕಾದ್ರೂ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾನೆ. ಇನ್ಯಾಕೆ ತಡ? ಶುಭಸ್ಯ ಶೀಘ್ರ ವಾಲ್ಗ ಊದಿಸ್ಬಿಡೋಣವೇ? ಖಂಡಿತವಾಗ್ಲು ಎಲ್ಲ ಕಡೆಯಿಂದನೂ ಶುಭ ಶಕನಗಳೇ ಕಾಣಿಸ್ತಾ ಇರೋವಾಗ ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಏನಿದೆ? ಆದಷ್ಟು ಬೇಗ ಶುಭ ಕಾರ್ಯ ನೆರವೇರಿಸ್ಕೊಳ್ಳೋಣ. ಅಂದಾಗೆ ಭುಜಂಗಯ್ಯನವರೇ, ನಿಮ್ಮ ಮನೆಗೆ ನಾವು ಬಂದಿದ್ದಾಯ್ತು. ನಮ್ಮ ಮನೆಗೂ ನೀವು ಒಂದ್ಸಲಿ ಬಂದು ನೋಡ್ಕೊಂಡು ಹೋಗಿ. ಯಾವಾಗ ಬರ್ತೀರಿ? ಅದಕ್ಕೇನಂತೆ, ಶಾಸ್ತ್ರಗಳ ಜೊತೆ ಮಾತಾಡಿಕೊಂಡು ನಾಳೆನೇ ಬಂದ್ಬಿಡ್ತೀವಿ. ಭುಜಂಗಯ್ಯನವರೇ, ಹಾಗಾದರೆ ನಾವಿನ್ನು ಹೊರಡ್ತೇವೆ. ಅಜಯ್, ಮಾತಾಡಿದ್ ಸಾಲಿಲ್ಲ ಅಂದ್ರೆ ನಂಬರ್ ತಗೋ. ಆಯ್ತು, ಬರ್ತೇನೆ. ಹಲೋ, ರೀ, ಯಾರ್ರೀ ನೀವು? ಆ ಹುಡುಗ ನಿಮ್ಗೇನಾಗಬೇಕು? ಹಲೋ ಹಲೋ,
ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ರೀ, ನೀನು ನಮ್ಮ ಜೊತೆಲಿ ಬರಬೇಕಾಗಿತ್ತು. ಹೆಣ್ಣಿನ ಮನೆಯವರು ತುಂಬ ಸಿಂಪಲ್ಲು, ಆದರೂ ತುಂಬ ಪ್ರೀತಿಸೋ ಜನ ಅನ್ನಿಸ್ತಾ ಇತ್ತು. ಹುಡುಗಿ ಕೂಡ ಅಷ್ಟೇ ತುಂಬ ಒಳ್ಳೆ ಥರ ಕಾಣ್ತಾ ಇದ್ಲು. ನಮ್ಮ ಗಜೈಗಂತೂ ಹೇಳಿ ಮಾಡ್ಸಿದ ಜೋಡಿ. ಏನಂಜಲಿ, ನಾನು ಹೋಗ್ಬೇಡ ಅಂದಿದ್ರು ಅಲ್ಲಿ ಹೋಗಿದ್ದು ಅಲ್ಲದೆ ಈಗ ಅಲ್ಲಿ ನಡೆದಿರೋದೆಲ್ಲ ವರ್ಣನೆ ಮಾಡ್ತಾ ನಾನು ಹೊಟ್ಟೆ ಉರಿಸ್ಬೇಕು ಅಂದ್ಕೊಂಡಿದ್ಯಾ? ನಾನು ನಿನ್ನ ಜೊತೆ ಮಾತಾಡೋದಿಲ್ಲ. ನನಗೆ ನಿನ್ನ ಮೇಲೆ ಕೋಪ ಬಂದಿದೆ. ನನಗೆ ಗೊತ್ತು ರೀ, ನಿಮಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ಹೆಣ್ಣಿನ ಮನೆಯವರು ನಿಮ್ಮಿಬ್ರು ಗಂಡ್ಮಕ್ಳು ಯಾಕೆ ಬಂದಿಲ್ಲ ಅಂದಾಗ ಮಾವನ ಮುಖ ಎಷ್ಟು ಚಿಕ್ಕದಾಯ್ತು ಗೊತ್ತಾ? ನಿಮಗೆ ಅಜಯ್ ಮೇಲೆ ಕೋಪ ಇರ್ಬೋದು, ಆದರೆ ಮಾವಂಗೆ ಅವಮಾನ ಆಗೋ ರೀತಿ ಬಯಸೋದು ತಪ್ಪಲ್ವಾ? ಇಲ್ಲ ಅಂಜಲಿ, ಆದ್ರೆ ಅವರೇ ನಮಗೆ ಅವಮಾನ ಆಗೋದನ್ನ ಬಯಸ್ತಾ ಇದಾರಲ್ಲ ಅಂಜಲಿ. ನಾವು ಅಜಯ್ ಈ ಮನೇಲಿ ಇರೋದು ಬೇಡ ಅಂತ ಅಷ್ಟೆಲ್ಲ ಹಠ ಹಿಡಿದ್ರು ಅದನ್ನ ಕಿವಿಗೆ ಹಾಕೊಳ್ದೆ ಹೆಜ್ಜೆ ಹೆಜ್ಜೆಗೂ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಈಗ ಅವನ ಮುಂದೆ ನಮ್ಮನ್ನ ಕೀಳಾಗಿ ನೋಡ್ತಾ ಇದಾರಲ್ಲ, ಅದು ತಪ್ಪಲ್ವಾ ಅಂಜಲಿ? ರೀ, ಇಷ್ಟು ದಿವಸ ನೀವು ನಿಮ್ಮಣ್ಣ ಇಬ್ಬರೇ ಅತ್ತೆ ಮಕ್ಕಳು ಅಂತ ಅವ್ರು ಅನ್ಕೊಂಡಿದ್ರು. ಆದರೆ ಈಗ ಅವ್ರಿಗೆ 3ನೇ ಮಗ ಇದ್ದ, ಅವನು ಹುಟ್ಟಾನೆ ದೂರ ಆದ ಅನ್ನೋ ಸತ್ಯ ಗೊತ್ತಾಗಿದೆ. ಒಂದು ತಾಯಿ ಹೃದಯಕ್ಕೆ ಈ ಸತ್ಯನ ಅರ್ಗಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ರೀ. ಸಾಲದಕ್ಕೆ ಈ ಅಜಯ್ಯ 3ನೇ ಮಗ ಅಂತ ಕನ್ಸು ಕಟ್ಕೊಂಡಿದ್ರು. ಆಮೇಲೆ ಅದು ಸುಳ್ಳು ಅಂತ ಗೊತ್ತಾದ್ಮೇಲೆ ಎಲ್ಲ ಮಕ್ಕಳಲ್ಲೂ ಅವ್ರ ಮಗುನ ಹುಡುಕ್ತಾ ಇದ್ರು. ಈಗ ಅಜಯಲ್ಲೇ ಆ ಮಗುನ ಕಾಣ್ತಾ ಇದ್ದಾರೆ. ಅದಕ್ಕೆ ಅಜಯ್ ಮೇಲೆ ಅವ್ರಿಗೆ ಹೆಚ್ಚಿನ ಕಾಳಜಿ ಅಷ್ಟೇ. ರೀ, ಪುಣ್ಯಕ್ಕೆ ಅತ್ತೆ ಮಗನ ಕಳ್ಕೊಂಡಿರೋ ದುಃಖಕ್ಕೆ ಹತ್ಕೊಂಡು ಡಿಪ್ರೆಷನ್ಗೆ ಹೋಗಿಲ್ವಲ್ಲ. ಅದು ಅಲ್ಲದೆ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ನೀವು ಮರ್ತೋದ್ರಾ? ಅವ್ರು ಇಷ್ಟೊಂದು ಖುಷಿಯಾಗಿ ಸಂತೋಷವಾಗಿದ್ದಾರೆ ಅಂತ ಅಂದರೆ ಅದಕ್ಕೆ ಅಜಯ್ ಮಾತ್ರ ಕಾರಣ. ಅವ್ರು ಕಳ್ಕೊಂಡಿರೋ 3ನೇ ಮಗನ ಅಜಯಲ್ಲಿ ಕಾಣ್ತಾ ಇದ್ದಾರೆ. ಅವನು ಅಷ್ಟೇ ತುಂಬ ಪ್ರೀತಿಯಿಂದ ಇದ್ದಾನೆ. ಲೆಕ್ಕ ನೋಡಿದ್ರೆ ನೀವು ಅಣ್ಣ ತಮ್ಮಂದ್ರಿಬ್ರು ಅವನಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ತಾನೇ ತಾವು ಅವನ ಪಕ್ಷಕ್ಕೆ ಸೇರ್ಕೊಂಡಿರೋದು. ಆಮೇಲೆ ಅವನ ಮೇಲಿನ ಪ್ರೀತಿಯ ಭಾರ ಹೆಚ್ಚಾಗಿ ಎಲ್ಲರೂ ಪಾತಾಳಕ್ಕೆ ಸೇರ್ಕೊಂಡ್ಬಿಟ್ರೆ ಕಷ್ಟ. ಆಡ್ಕೊಳ್ಳೋದು ತುಂಬಾ ಈಸಿ ರೀ, ಆದ್ರೆ ನೀವ್ ಅತ್ತೆ ಮಾವನ್ ಜಾಗದಲ್ಲಿ ನಿಂತ್ಕೊಂಡು ಅನ್ಭವಿಸೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ನೋಡಿ, ನನ್ಗಂತೂ ನಂಬಿಕೆ ಇದೆ, ಅಜಯ್ನ ಚೆನ್ನಾಗಿ ನೋಡ್ಕೊಂಡಷ್ಟು ಆ ದೇವ್ರು ಇವ್ರ 3ನೇ ಮಗನ ಹತ್ರ ತಂದೆ ತರ್ತಾನೆ. ನನಗೆ ಮೊದಲಿಂದನೂ ಒಂದು ಅನುಮಾನ ಇತ್ತು. ಆ ಅನುಮಾನ ಈಗ ಗಟ್ಟಿ ಆಯ್ತು ನೋಡಿ. ನಿಮ್ಮಣ್ಣ ಅಗತ್ಯಕ್ಕಿಂತ ಜಾಸ್ತಿನೇ ಆ ಅಜಯ್ ಪರವಾಗಿ ಮಾತಾಡೋದು ನೋಡಿದರೆ ನನಗೆ ಸಣ್ಣದಾಗ ಅನುಮಾನ ಇತ್ತು. ಅದೇ ನೀವು ಮನೇಲೆಲ್ಲ ಮಾತಾಡ್ಕೋತಾ ಇದ್ರಲ್ಲ, ಅಜಯ್ ನಮ್ಮ ಅಣ್ಣನ ಮಗನೇ ಯಾಕಾಗಿರಬಾರ್ದು ಅಂತ. ಅದು ನಿಜ ಯಾಕಾಗಿರಬಾರ್ದು? ಚೇಚೆ, ಹಾಗೇನಿಲ್ಲ ರೀ. ಅವನ ಬರ್ತ್ಡೇ ದಿವಸ ಆ ಪೆಟ್ಟಿಗೆನಲ್ಲಿ ಅವ್ರ ಅಪ್ಪ ಅಮ್ಮನ ಫೋಟೋ ಇರುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಅದರಲ್ಲಿ ಇದ್ದಿದ್ದು ದೇವ್ರ ಫೋಟೋ. ಅದು ನಿಮಗೂ ಗೊತ್ತಲ್ವಾ?
ಹೌದಮ್ಮ, ಅವತ್ತು ಕಾವೇ ಒತ್ತಾಯ ಮಾಡೋ ಪೆಟ್ಟಿಗೆ ತೆಗೆದಾಗ ಅದರಲ್ಲಿ ಗಣೇಶನ ಫೋಟೋ ಇತ್ತು ನಿಜ. ಅದನ್ನ ಹೇಗೆ ನಂಬೋದು? ಆದರೆ ಹಿಂದಿನ ದಿನ ಆ ಪೆಟ್ಟಿಗೆ ಅವನ ಹತ್ರನೇ ಇತ್ತು ತಾನೆ. ರಾತ್ರಿ 12 ಗಂಟೆ ಆದಮೇಲೆ ಅದನ್ನು ತೆಗೆದು ನೋಡಿಲ್ಲ ಅನ್ನೋದು ಏನು ಗ್ಯಾರಂಟಿ? ಅಲ್ಲ ರೀ, ಒಂದು ವೇಳೆ ನೀವು ಹೇಳ್ದಾಗೆ ಆಗಿದ್ದಿದ್ರೆ ಆ ಪೆಟ್ಟಿಗೆಲಿ ಅಣ್ಣ ಅದಕ್ಕೆ ಫೋಟೋ ನೋಡಿ ಅವ್ನು ಸಂತೋಷ ಪಡಬೇಕಾಗಿತ್ತು ಅಲ್ವಾ? ಆದರೆ ಅವನು ಯಾಕೆ ಅನಾಥ ಅಂತ ಹೇಳ್ಕೊಳ್ತಾ ಇದ್ದಾನೆ? ಹಾಂ, ಅಲ್ಲೇ ಗೊಂದಲ ಇರೋದು. ಅಜಯ್ ಯಾವುದೋ ಕಾರಣಕ್ಕೆ ಸತ್ಯನ ಮುಚ್ಚಿಡ್ತಿದ್ದಾನೆ. ನಿಮ್ಮ ಅಣ್ಣನೂ ಅಷ್ಟೇನೆ. ಎಲ್ಲ ವಿಷಯ ಗೊತ್ತಿದ್ದು ಎಲ್ರಿಂದನೂ ಸತ್ಯ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ಅನುಮಾನನೂ ಇದೆ. ಇಲ್ಲದೆ ಇದ್ರೆ ನಿಮ್ಮ ಅಣ್ಣ ಅಜಯ್ಗೆ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ತಮಾಷೆ ವಿಷಯ ಅಲ್ಲ, ಯೋಚನೆ ಮಾಡು. ಹಾಗಾದ್ರೆ ಅಜಯ್ನ ನಮ್ಮ ಅಣ್ಣನ ಮಗ ಅಂತ ತಿಳ್ಕೊ ಅಂತ ನನಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹಾಗಲ್ಲ ವಿಶಾಲ್, ನಾವಾಗೆ ತಿಳ್ಕೊಳ್ಳೋದು ಬೇಡ. ನಮಗೊಂದು ಈಗ ಅನುಮಾನ ಬಂದಿದೆ ಅಂತ ಹೇಳಿ ನಿಮ್ಮ ಅಣ್ಣನ ಹತ್ರ ಹೋಗಿ ಕೇಳು. ಅವರಾಗೆ ಬಾಯಿ ಬಿಡ್ಬೋದಲ್ಲ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.